ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶಗಳು. ಫೆಬ್ರವರಿ 13ರಂದು ಹಾಸನದಲ್ಲಿ ಜನತಾ ಪ್ರಣಾಳಿಕೆ ಚರ್ಚೆ. ಆಲ್ ಇಂಡಿಯಾ ಬಿಎಸ್ಪಿ ಹಾಗೂ ರೈತ ಸಂಘದಿಂದ ಕಾರ್ಯಕ್ರಮ. ಸಕಲೇಶಪುರದಲ್ಲಿ ಫೆಬ್ರವರಿ 15ರಂದು ಕೃಷಿ ವಸ್ತುಗಳ ಪ್ರದರ್ಶನ. ಮಾಹಿತಿ ನೀಡಿದ ಕೃಷಿ ಇಲಾಖೆ ಅಧಿಕಾರಿಗಳು. ಹಾಸನ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ 2025 ಫೆಬ್ರವರಿ 13ರಂದು ಬೆಳಗ್ಗೆ 11:30ಕ್ಕೆ ನವಕರ್ನಾಟಕ ನಿರ್ಮಾಣ ಆಂದೋಲನ ಹುತಾತ್ಮ ರೈತರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಜನತೆಯ ನಡುವೆ ಜನತಾ ಪ್ರಣಾಳಿಕೆ ಬಗ್ಗೆ ಚರ್ಚೆ ಮಾಡುವುದಾಗಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಜಿಲ್ಲಾಧ್ಯಕ್ಷ ಕುಮಾರ್ ಗೌರವ್ ಹಾಗೂ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆನೆಕೆರೆ ರವಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ನಮ್ಮನ್ನು ಆಳುತ್ತಾ ಬಂದಿರುವ ರಾಷ್ಟ್ರೀಯ ಪಕ್ಷಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಅತ್ಯಂತ ಅಪಾಯಕಾರಿಯಾದ ವಸಾಹತುಶಾಹಿಯನ್ನ ಹುಟ್ಟುಹಾಕಿವೆ. ಕೃಷಿ ನೀತಿ, ಮೀಸಲಾತಿ ನಿಯಮ, ಉದ್ಯೋಗ ನೀತಿ, ಶಿಕ್ಷಣ, ಭಾಷಾ ನೀತಿ, ತೆರಿಗೆ ನೀತಿ, ಅನುದಾನ, ಅಭಿವೃದ್ಧಿ, ಪರಿಹಾರ ನಿಧಿ, ಅರಣ್ಯ ನೀತಿ, ಗಡಿ ಸಮಸ್ಯೆ, ನದಿ ವಿವಾದ ಮುಂತಾದ ಎಲ್ಲ ವಿಚಾರಗಳಲ್ಲೂ ಕರ್ನಾಟಕವು ಭಯಂಕರ ತಾರತಮ್ಯವನ್ನು ಅನುಭವಿಸುತ್ತಿದೆ ಅಂತ ಹೇಳಿದರು. ಆದ್ರಿಂದ ನಾವು ಆರಿಸಿದಂಥ ಶಾಸಕರು, ನಾವು ಆರಿಸಿದಂಥ ಸಂಸದರು ಇಲ್ಲಿವರೆಗೂ ನಮ್ಮ ಬಗ್ಗೆ, ರೈತರ ಬಗ್ಗೆ, ದಲಿತರ ಬಗ್ಗೆ, ಕೂಲಿಕಾರರ ಬಗ್ಗೆ, ಕನ್ನಡ ಪರದ ಬಗ್ಗೆ ಇಲ್ಲಿವರೆಗೂ ಚಕಾರ ಎತ್ತಿಲ್ಲ. ಚಕಾರ ಎತ್ತಿದ್ದಾರೆ ಯಾರು? ನಾವು. ಯಾರು? ರೈತ ಸಂಘಟಕರು, ದಲಿತ ಸಂಘಟಕರು, ಕನ್ನಡ ಪರ ಸಂಘಟಕರು. ನಾವು ಚಕಾರ ಎತ್ಕೊಂಡು ಜೈ ಜೈ ಅನ್ಕೊಂಡು ಜೈಲಿಗೆ ಹೋಗ್ಕೊಂಡು, ನಮ್ಮನೆ ಹಾಳು ಮಾಡ್ಕೊಂಡು, ನಮ್ಮ ದುಡ್ಡೆಲ್ಲ ಹಾಳು ಮಾಡ್ಕೊಂಡು, ನಮ್ಮ ಫ್ಯಾಮಿಲಿ ಎಲ್ಲ ಹಾಳು ಮಾಡ್ಕೊಂಡು ನಾವು ಬರೀ ಇದನ್ನೇ ಮಾಡೋದು. ಮಾಡಿ ಲಾಸ್ಟ್ಗೆ ಎಲ್ಲಿಗೆ ಹೋಗೋದು? ನಾವು ಅವ್ರಿಗೆ ಓಟ್ ಹಾಕೋದು. ಇವತ್ತು ಕಾಂಗ್ರೆಸ್ ಬರ್ತಾ ಇದೆ, ನಾಳೆ ಬಿಜೆಪಿ ಬರ್ತದೆ, ನಾಡಿದ್ದು JDS ಬರ್ತದೆ. ಇದ ಕೆಲಸ? ಏನು ಉಪಯೋಗ? ಆದ್ರಿಂದ ನಾವು ಎಲ್ಲ ಏನಿವತ್ತು 120 ಪತ್ರಿಕಾಗೋಷ್ಠಿಯಲ್ಲಿ ಆಲ್ ಇಂಡಿಯಾ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ತಿರುಪತಿಹಳ್ಳಿ, ಜಿಲ್ಲಾ ಉಪಾಧ್ಯಕ್ಷ ರಂಗಯ್ಯ ಅಡಗೂರು, ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಾಬು, ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ರಮೇಶ್, ವಿಭಾಗೀಯ ಪ್ರಧಾನ ಕಾರ್ಯದರ್ಶಿ ಟಿ ಕುಮಾರಸ್ವಾಮಿ ಇತರರು ಉಪಸ್ಥಿತರಿದ್ದರು. ಹಾಸನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೃಷಿ ಇಲಾಖೆ ಹಾಗೂ ನಬಾರ್ಡ್ ಸಹಯೋಗದಲ್ಲಿ ಸಕಲೇಶಪುರದ ಎಪಿಎಂಸಿ ಆವರಣದಲ್ಲಿ ಫೆಬ್ರವರಿ 15ರಂದು ಬೆಳಗ್ಗೆ 10 ಗಂಟೆಗೆ ಸಮಗ್ರ ಕೃಷಿ ಪದ್ಧತಿ ಉತ್ಕೃಷ್ಟ ಕೇಂದ್ರದ ಕಟ್ಟಡ ಉದ್ಘಾಟನೆ ಹಾಗೂ ಕೃಷಿ ವಸ್ತು ಪ್ರದರ್ಶನ ಮತ್ತು ಸವಲತ್ತು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕ UM ಪ್ರಕಾಶ್ ಕುಮಾರ್ ತಿಳಿಸಿದರು. ಇದರಂದು ಈ ಶನಿವಾರ ಕೃಷಿ ಇಲಾಖೆ ನೂತನ ಕಟ್ಟಡ ಸಮಗ್ರ ಕೃಷಿ ಪದ್ಧತಿ ಉತ್ಕೃಷ್ಟ ಕೇಂದ್ರ ಇದರ ಉದ್ಘಾಟನೆ ಕಾರ್ಯಕ್ರಮ ನೆರವೇರ್ತಾ ಇದೆ. ಇದನ್ನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೃಷಿ ಇಲಾಖೆ ಹಾಗೂ ನಬಾರ್ಡ್ ಇವರೆಲ್ಲ ಸಂಯುಕ್ತಾಶ್ರಯದಲ್ಲಿ ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಇವರ ವತಿಯಿಂದ ನಿರ್ಮಾಣ ಆಗಿರತಕ್ಕಂಥ ಕಟ್ಟಡ ಕೃಷಿ ಇಲಾಖೆಗೆ ಹಸ್ತಾಂತರ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಕಟ್ಟಡವನ್ನ ಉದ್ಘಾಟನೆ ಮಾಡೋದಕ್ಕೆ ಗೌರವಾನ್ವಿತ ಉಪಸ್ಥಿತಿ ಸನ್ಮಾನ್ಯ ಶ್ರೀ HD ದೇವೇಗೌಡರವರ ಗೌರವಾನ್ವಿತ ಉಪಸ್ಥಿತಿಯಲ್ಲಿ ಸನ್ಮಾನ್ಯ ಶ್ರೀ KN ರಾಜಣ್ಣವರು, ನಮ್ಮ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯ ಸಹಕಾರ ಸಚಿವರು, ಇವರು ಈ ಒಂದು ಕೇಂದ್ರದ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ APMC ಆವರಣ ಸಕಲೇಶಪುರದಲ್ಲಿ ಕೃಷಿ ವಸ್ತು ಪ್ರದರ್ಶನ, ಕೃಷಿ ಮೇಳ ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಕೂಡ ನಡೀತಾ ಇದೆ. ಇದನ್ನ ನಮ್ಮ ಕೃಷಿ ಇಲಾಖೆ ಮಾನ್ಯ ಕೃಷಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ N. ಚಲುವರಾಯಸ್ವಾಮಿ ಸರ್ ಅವರು ಈ ಒಂದು ವಸ್ತು ಪ್ರದರ್ಶನ, ಕೃಷಿ ಮೇಳ ಉದ್ಘಾಟನೆಯ ನೆರವೇರಿಸಿಕೊಡ್ತಾ ಇದ್ದಾರೆ. ಇದರ ಘನ ಉಪಸ್ಥಿತಿಯಲ್ಲಿ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರು, ಮಾನ್ಯ ಶಾಸಕರು ಸನ್ಮಾನ್ಯ ಶ್ರೀ KM ಶಿವಲಿಂಗೇಗೌಡರವರು ಇರ್ತಾರೆ. ಮತ್ತೆ ಕಾರ್ಯಕ್ರಮದ 2 ಅಧ್ಯಕ್ಷತೆಯನ್ನ ಕಟ್ಟಡ ಉದ್ಘಾಟನೆ ಮತ್ತೆ ಕೃಷಿ ವಸ್ತು ಪ್ರದರ್ಶನ ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಸಮಗ್ರ ಕೃಷಿ ಪದ್ಧತಿ ಉತ್ಕೃಷ್ಟ ಕೇಂದ್ರದ ಕಟ್ಟಡ ಉದ್ಘಾಟನೆ ಹಾಗೂ ಕೃಷಿ ವಸ್ತು ಪ್ರದರ್ಶನ ಮತ್ತು ಸವಲತ್ತು ವಿತರಣಾ ಕಾರ್ಯಕ್ರಮ ಬಗ್ಗೆ ವಿವರಣೆಯನ್ನ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಕೃಷಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರು GP ಗೀತಾ, ನಿರ್ದೇಶಕರಾದ ತೀರ್ಥ ಪ್ರಸಾದ್, ಅಜಿತ್ ಪ್ರಸಾದ್, ಚೆಲುವಪ್ಪ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ಸರ್ಕಾರದ ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ S. ಲಾಡ್ ಅವರಿಗೆ ಹಾಸನದ ಕೇಬಲ್ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ತಮ್ಮ ಸಮಸ್ಯೆಗಳನ್ನು ವಿವರಿಸಿ ಲೇಬರ್ ಕಾರ್ಡ್ ಸೌಲಭ್ಯ ನೀಡುವಂತೆ ಮನವಿಯನ್ನು ಸಲ್ಲಿಸಿದರು. ಹಾಸನಕ್ಕೆ ಸಚಿವ ಸಂತೋಷ್ ಲಾಡ್ ಭೇಟಿಯನ್ನು ನೀಡಿ
ಕೇಬಲ್ ಕಾರ್ಮಿಕರು ಅವರ ಮುಂದೆ ತಮ್ಮ ಬೇಡಿಕೆಯನ್ನು ಮಂಡಿಸಿದರು. ಕೇಬಲ್ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವ ಹಲವರು ಆರ್ಥಿಕವಾಗಿ ದುರ್ಬಲರಾಗಿದ್ದು ಈ ವೃತ್ತಿಯನ್ನು ಅವಲಂಬಿಸಿ ತಮ್ಮ ಬದುಕನ್ನು ಸಾಗಿಸುತ್ತಿದ್ದಾರೆ. ಅವರಿಗೂ ಸರ್ಕಾರದ ಲೇಬರ್ ಕಾರ್ಡ್ ಸೌಲಭ್ಯವನ್ನು ಕಲ್ಪಿಸಬೇಕು ಅಂತ ಮನವಿ ಮಾಡಿದರು. ನಾವು 25ರಿಂದ 30 ವರ್ಷಗಳಿಂದ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಗ್ರಾಹಕರಿಗೆ ನಿರಂತರ ಸೇವೆ ಸಲ್ಲಿಸುತ್ತಿದ್ದೇವೆ. ಕೊರೋನಾ ಸಂಕಷ್ಟದ ಸಂದರ್ಭದಲ್ಲಿ ಜೀವದ ಹಂಗನ್ನು ತೊರೆದು ಸೇವೆ ಸಲ್ಲಿಸುತ್ತಿದ್ದೇವೆ. ನಮ್ಮಂತಹ 10,000ರಿಂದ 15,000 ಕೇಬಲ್ ಕಾರ್ಮಿಕರು ರಾಜ್ಯದಲ್ಲಿ ಸೇವೆ ನೀಡುತ್ತಿದ್ದಾರೆ. 6-7 ಕೋಟಿ ಬೆಲೆ ಬಾಳುವ 200 ಜನ ರೈತರು ಸೇರಿ ಬೆಳೆದ ಅಡಿಕೆಯನ್ನು ಒಂದು ಕಡೆ ಗೋದಾಮಿನಲ್ಲಿ ಶೇಖರಣೆ ಮಾಡಲಾಗಿದ್ದು, ಈ ವೇಳೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಏಕಾಏಕಿ ದಾಳಿಯನ್ನು ನಡೆಸಿ ಅಡಿಕೆ ಶೇಖರಣೆಯ ಗೋದಾಮಿಗೆ ಬೀಗ ಹಾಕಿರುವುದಕ್ಕೆ ನ್ಯಾಯ ಕೇಳೋಕೆ ನೂರಾರು ಜನ ರೈತರು ಬುಧವಾರದಂದು ಹಾಸನ ನಗರದ ರಿಂಗ್ ರಸ್ತೆ ರೋಡ್ ಕುವೆಂಪು ನಗರದಲ್ಲಿರುವ ವಾಣಿಜ್ಯ ತೆರಿಗೆಗಳ ಇಲಾಖೆ ಸರಕು ಮತ್ತು ಸೇವಾ ತೆರಿಗೆ ಕಾರ್ಯಾಲಯದ ಎದುರು ನ್ಯಾಯ ಕೇಳೋಕೆ ಜಮಾಯಿಸಿ ಎಚ್ಚರಿಸಿದರು. ರೈತ ಸಂಘದ ಅರಕಲಗೂಡು ತಾಲೂಕು ಅಧ್ಯಕ್ಷ ಯೋಗಣ್ಣ ಮಾಧ್ಯಮದೊಂದಿಗೆ ಮಾತನಾಡಿ, ನಾವುಗಳೆಲ್ಲ ಅಡಿಕೆ ಬೆಳೆಗಾರರು. ಹಸಿ ಅಡಿಕೆಯನ್ನ ತೋಟದಲ್ಲಿ ಬೆಳೆದು ಅದನ್ನೆಲ್ಲ ಒಂದು ಕಡೆ ಸಾಗಿಸಿ ಎಣೆದು ಬೇಯಿಸಿ ಬಣಕಟ್ಟಿ ಒಂದು ಕಡೆ ಗೋದಾಮಿನಲ್ಲಿ ಶೇಖರಣೆ ಮಾಡಿದ ನಂತರ ಸಿಮೆಂಟ್ ಕಣದಲ್ಲಿ ಒಣಗಿದ ಮೇಲೆ ಸ್ಟೋರ್ ಮಾಡಲಾಗುತ್ತೆ ಅಂತ ವಿವರಿಸಿದರು. ಇವತ್ತು ಈ ವಾಣಿಜ್ಯ ತೆರಿಗೆ ಇಲಾಖೆ ಕಚೇರಿ ಮುಂದೆ ಯಾಕೆ ಬಂದಿದ್ದೀವಿ ಅಂತಂದ್ರೆ, ನಾವೆಲ್ಲರೂ ಸಹಿತ ಅಡಿಕೆ ಬೆಳೆಗಾರರು. ಈ ಹಸಿ ಅಡಿಕೆನ ತೋಟದಲ್ಲಿ ಬೆಳೆದು ಅದನ್ನ ಒಂದ್ ಕಡೆ ಸಾಗಿಸಿ ಅದನ್ನ ಎಡೆದು ಬೇಯಿಸಿ ಬಣ್ಣ ಕಟ್ಟಿ ಅದನ್ನ ಒಂದ್ ಕಡೆ ಗೋದಾಮಿನಲ್ಲಿ ಸ್ಟಾಕ್ ಮಾಡಿ ನಂತರ ಅದು ಒಣಗಿ ಏನಂತಾರೆ ಅದಕ್ಕೆ ಸಿಮೆಂಟ್ ಕಣದಲ್ಲಿ ಒಣಗಿದ ಮೇಲೆ ಇಲ್ಲ ಚಾಪೆ ಅಂತೇಳಿ ಹಳ್ಳಿ ಕಡೆ ಏನ್ ಮಾಡ್ತೀವಿ, ಅದನ್ನ ಒಣಗಿದ ಮೇಲೆ ಒಂದ್ ಕಡೆ ಸ್ಟೋರ್ ಮಾಡ್ತೀವಿ. ನಮ್ಮಲ್ಲಿ ಲೇಬರ್ ಕೊರತೆ ಮತ್ತೆ ಸರಿಯಾದ ರೀತಿ ವೇಯಿಂಗ್ ತೂಕದ ಮಿಷನ್ಗಳು ರೈತರ ಹತ್ರ ಇರೋದಿಲ್ಲ. ಆ ಕೊರತೆ ಇರೋದ್ರಿಂದ ಕ್ಲಬ್ ಆಗಿ 50 ಜನ 100 ಜನ ಒಂದೇ ಕಡೆ ಅದನ್ನ ದಾಸ್ತಾನು ಮಾಡಿ ಎಡೆದು ಬಣ್ಣ ಕಟ್ಟಿ ಅದನ್ನ ಮಾಡ್ತೀವಿ. ಅದು ನಮ್ಮ ಸಂತೋಷ್ ಸ್ನೇಹಿತರಾದಂಥ ಸಂತೋಷ್ ಅವರ ಉಗ್ರಾಣದಲ್ಲಿ ಅದನ್ನ ಮಾಡ್ಕೊಂಡ್ ಬಂದಿದ್ದೀವಿ. ಈ ವರ್ಷನೂ ಅದೇ ರೀತಿ ಮಾಡಿದ್ದು. ಈಗಾಗಲೇ ಹದ ಮಾಡಿ ಒಬ್ಬೊಬ್ರದ್ದು ಎಕರೆಗೆ ಅವರವರು ಈಗ ಕೆಲವರು ಅರ್ಧ ಎಕರೆ 2 ಎಕರೆ 3 ಎಕರೆ 4 ಎಕರೆ ಈ ತರ ತೋಟನ ಹೊಂದಿದ್ದೀವಿ. ಅದರಂತೆ ಇಳುವರಿಗೆ ತಕ್ಕಂತೆ ಅದನ್ನ ಬೇಯಿಸಿ ಹದ ಮಾಡಿ ಆ ಗೋಡನ್ನಲ್ಲಿ ಅವರು ಗೋಡನ್ ಇರೋದ್ರಿಂದ ನಾವು ವೇಯಿಂಗ್ ಮಾಡಕ್ಕೆ ಮತ್ತೆ ಲೇಬರ್ ಇರೋದ್ರಿಂದ ಆ ಕಡೆ ಅದನ್ನ ದಾಸ್ತಾನು ಮಾಡಿದೀವಿ. ಏಕಾಏಕಿ ಈ ಇನ್ಕಮ್ ಟ್ಯಾಕ್ಸ್ ಏನಿದೆ ಆದಾಯ ತೆರಿಗೆ ಇಲಾಖೆಯವರು ಏನ್ ಮಾಡಿದ್ರು ಅಂತಂದ್ರೆ, ಅದು ವರ್ತಕನ ಗೋಡನ್ನಲ್ಲಿ ಸೀಸ್ ಆಗ್ಬೇಕದು. ರೈತನ ಗೋಡನ್ನ ಸೀಸ್ ಮಾಡ್ತಾರೆ. ಅದಿನ್ನೂ ಪ್ರೊಸೆಸಿಂಗ್ ಹಂತದಲ್ಲಿರ್ತಕ್ಕಂಥದ್ದೇ ಇದು ಇನ್ಕಮ್ ಟ್ಯಾಕ್ಸ್ ಆದಾಯ ಮಿತಿ ವ್ಯಾಪ್ತಿಗೆ ಬರ್ಬೇಕು ಅಂತ ಹೇಳಿ ರೈತನ ದಾಸ್ತಾನು ಆಗಿರ್ತಕ್ಕಂಥ ಅಡಿಕೆಯನ್ನ ಸೀಸ್ ಮಾಡಿರ್ತಾರೆ. ಶಿವಣ್ಣ, ಇಮ್ರಾನ್ ಮಕ್ತಾರ್, ನಾಗೇಶ್, ಸಣ್ಣಯ್ಯ, ಮಂಜು, ಲೋಕೇಶ್ ಇತರರು ಉಪಸ್ಥಿತರಿದ್ದರು. ಹಾಸನ ನಗರದ ಜಯನಗರದ ಚಿಕ್ಕ ಹೊನ್ನೇನಹಳ್ಳಿ ಬಳಿ ಇರುವ ಜಯಮಾರುತಿ ನಗರದಲ್ಲಿ ಸ್ಥಳೀಯ ಜನರ ಜೊತೆ ನಿಂತು ಹಸಿರು ಭೂಮಿ ಪ್ರತಿಷ್ಠಾನ ನಿರ್ಮಾಣ ಮಾಡಿದ್ದ ಮಿಯಾವಾಕಿ ಕಾಡಿನ ಗಿಡಗಳನ್ನು ಜೆಸಿಬಿಯಲ್ಲಿ ಧ್ವಂಸ ಮಾಡಿದ ಪೊಲೀಸ್ ಇನ್ಸ್ಪೆಕ್ಟರ್ ಮನೆ ಮುಂದೆ ಹಸಿರು ಭೂಮಿ ಪ್ರತಿಷ್ಠಾನದ ನೇತೃತ್ವದಲ್ಲಿ ನ್ಯಾಯಕ್ಕಾಗಿ ಮಂಗಳವಾರ ಸಂಜೆ ಧರಣಿ ಪ್ರತಿಭಟನೆಯನ್ನ ನಡೆಸಿದರು. ಈ ವೇಳೆ ವಾಗ್ವಾದ ಕೂಡ ನಡೆಯಿತು. ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕ ಆರ್.ಪಿ. ವೆಂಕಟೇಶ್ ಮೂರ್ತಿ, ಅಧ್ಯಕ್ಷ ವೆಂಕಟೇಗೌಡ, ಕಾರ್ಯದರ್ಶಿ ಗಿರಿಜಾಂಬಿಕಾ, ಸದಸ್ಯರಾದ ಪುರುಷೋತ್ತಮ್, ಅಪ್ಪಾಜಿಗೌಡ, ಶಿವಶಂಕರಪ್ಪ, ಮಮತಾ ಪಾಟೀಲ್, ದಿನೇಶ್ ಇವರು ಗಿಡಗಳ ಮಾರಣ ಹೋಮವನ್ನು ಖಂಡಿಸಿ ಪ್ರತಿಭಟಿಸಿದರು. ಗಿಡ ಹಾಕುವ ಮೊದಲು ಇಲ್ಲಿನ ಸ್ಥಳೀಯ ನಿವಾಸಿಗಳ ಜೊತೆ ಸಭೆ ಕೂಡ ಮಾಡಲಾಗಿ ಎಲ್ಲರನ್ನ ಗಣನೆಗೆ ತೆಗೆದುಕೊಂಡು ಗಿಡ ನೆಟ್ಟು ಪೋಷಿಸಲಾಗಿತ್ತು. ಗಿಡ ನೆಡುವಾಗ ಎಲ್ಲರೂ ಒಟ್ಟಿಗೆ ಇದ್ದು ಖುಷಿಯಾಗಿದ್ದ ಸಮಯದಲ್ಲಿ ಏಕಾಏಕಿ ಜೆಸಿಬಿಯಲ್ಲಿ ಹಾಕಲಾಗಿದ್ದ 110 ಗಿಡಗಳನ್ನು ನೆಲಸಮ ಮಾಡಿದ್ದಾರೆ. ಗಿಡ ನೆಡುವಾಗ ಎಲ್ಲರೂ ಒಟ್ಟಿಗೆ ಇದ್ದು ಖುಷಿಯಾಗಿದ್ದ ಸಮಯದಲ್ಲಿ ಏಕಾಏಕಿ ಜೆಸಿಬಿಯಲ್ಲಿ ಹಾಕಲಾಗಿದ್ದ 110 ಗಿಡಗಳನ್ನು ನೆಲಸಮ ಮಾಡಿದ್ದಾರೆ. ಇದನ್ನ ನೋಡಿದರೆ ಬೇಸರವಾಗುತ್ತೆ. ಸ್ಥಳೀಯ ನಿವಾಸಿಗಳಿಂದಲೇ ಈ ಕೃತ್ಯ ಮಾಡಿರುವುದನ್ನು ನೋಡಿದರೆ ಸ್ಥಳೀಯರಿಗೆ ಪರಿಸರದ ಬಗ್ಗೆ ಆಸಕ್ತಿ ಇದೆಯೋ ಇಲ್ಲವೋ ಎನ್ನುವ ಅನುಮಾನವಿದೆ ಅಂತ ಹೇಳಿದರು. ಇನ್ನು ಈ ಗಿಡಗಳನ್ನು ಜೆಸಿಬಿಯಲ್ಲಿ ನೆಲಸಮ ಮಾಡಿರೋದು ಮೊಬೈಲ್ನಲ್ಲಿ ರೆಕಾರ್ಡ್ ಕೂಡ ಆಗಿದ್ದು, ಗಿಡ ನೆಡುವ ಮೊದಲು ಸಲಹೆ ನೀಡಿದ್ದಾರೆ, ನಿಮ್ಮ ಸಲಹೆಯಂತೆ ಹಾಕಲಾಗಿತ್ತು, ಆದರೆ ಗಿಡ ನೆಟ್ಟು ಬೆಳೆದಿರುವಾಗ ನೆಲಸಮ ಮಾಡಲಾಗಿದೆ ಅಂತ ಆಕ್ರೋಶ ಹೊರಹಾಕಿದರು. ಈ ವೇಳೆ ನೆಲಸಮ ಮಾಡಿದವರು ಇವರ ವಿರುದ್ಧವಾಗಿ ಮಾತಿನ ಚಕಮಕಿ ನಡೆಸಿದ ಪ್ರಸಂಗ ಕೂಡ ನಡೆಯಿತು. ನಮ್ಮ ಹೇಳ್ದಲ್ಲೇ ಮಾಡಬಾರ್ದು. ಅವರೇ ನಮ್ಮ ಏರಿಯಾ ನಾವು ಹೆಂಗಾರು ಮಾಡ್ತೀವಿ, ನಮ್ಮ ಏರಿಯಾ ನಾವು ಹೆಂಗಾರು ಮಾಡ್ತೀವಿ, ನೀವು ನಮ್ಮ ಏರಿಯಾಕ್ಕೆ ಬಂದು
ನಮ್ಮೇರಿಯಾ ಅಂತ ನಮ್ಮೇರಿಯಾ ಅಂತ ಬೆಳಗ್ಗೆ ಬಂದು ನ್ಯೂಸ್ ಮಾಡ್ಕೊಂಡಿದ್ದೀನಿ. ಬಂದು ಬೇಡ ತಗೊಂಡೋದು 2 ಕಡೆ ತಗೊಂಡಿದ್ದೀನಿ. ವಾದ ಇವತ್ತು 2 ತಗೊಂಡಿದ್ದೀನಿ. ಮಾತಾಡೋದಲ್ಲ ಅಂತಾರೆ. ಮಾತು ಮಾಡೋರು ಅವತ್ತೇ ಮಾಡ್ಕೋಬೇಕಾಗಿತ್ತು. ಹಾಸನ ನಗರದ ಸಮೀಪ ಬೆಂಗಳೂರು ರಸ್ತೆ ಬಳಿಯಿರುವ ಕೆಂಚಟ್ಟನಹಳ್ಳಿ ನಿರ್ಮಿಸಲಾಗಿರುವ ನಿವೃತ್ತ ಅರಸೇನಾ ಪಡೆ ಯೋಧರ ಭವನದ ಉದ್ಘಾಟನಾ ಸಮಾರಂಭವು ಫೆಬ್ರವರಿ 15ರಂದು ಶನಿವಾರ ಬೆಳಗ್ಗೆ 10:30ಕ್ಕೆ ನೆರವೇರಲಿದೆ ಅಂತ ಅರಸೇನಾ ಪಡೆಯ ಸಂಘದ ಅಧ್ಯಕ್ಷ ಪಿವಿ ನಾಗೇಶ್ ಮತ್ತು ಉಪಾಧ್ಯಕ್ಷ ಎಂಜಿ ರಮೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಫೆಬ್ರವರಿ 13ರ ಗುರುವಾರದಂದು ಸಂಜೆ 6:30ಕ್ಕೆ ಗಣಪತಿ ಪೂಜೆ, ಸ್ವಸ್ತ್ಯ ಪುಣ್ಯಾಹ ವಾಚನ, ನವಗ್ರಹ ಪೂಜೆ, ಗಣಪತಿ ಹೋಮ, ನವಗ್ರಹ ಹೋಮ, ವಾಸ್ತು ಹೋಮ, ಅಗೋರ ಹೋಮ, ರಾಕ್ಷೋಗ್ನ ಹೋಮ ನಡೆಯಲಿದೆ ಅಂತ ಹೇಳಿದರು. ನಮ್ಮ ಅರಸೇನಾ ಪಡೆ ಯೋಧರ ಭವನದಲ್ಲಿ ಉದ್ಘಾಟನೆ ನಾವು ಹಾಸನ ಜಿಲ್ಲಾ ಅರಸೇನಾ ಪಡೆ ಒಕ್ಕೂಟವು 13-14ರಲ್ಲಿ ನೋಂದಣಿ ಮಾಡಿಕೊಂಡು ಸಂಘದ ಸ್ಥಾಪನೆ ಆಯಿತು. ಈ ಜಿಲ್ಲಾ ಅರಸೇನಾ ಪಡೆಯಲ್ಲಿ BSF, CRPF, CASF, ITBP, SSB ಮತ್ತು ಅಸ್ಸಾಂ ರೈಫಲ್ ಎಲ್ಲ ನಿವೃತ್ತ ಯೋಧರು ಮತ್ತು ಕಾರ್ಯನಿರತ ಯೋಧನನ್ನು ಒಳಗೊಂಡು ಸಂಘವಾಗಿರುತ್ತದೆ. ಈ ಸಂಘದಲ್ಲಿ 680-700 ಯೋಧರು ಸದಸ್ಯತ್ವವನ್ನು ಹೊಂದಿರುತ್ತಾರೆ. ಈ ಮೇಲ್ಕಂಡ ಎಲ್ಲಾ ರಕ್ಷಣೆ ಪಡೆಗಳು ಮಿನಿಸ್ಟ್ರಿ ಆಫ್ ಹೋಮ್. ಪತ್ರಿಕಾಗೋಷ್ಠಿಯಲ್ಲಿ ಅರಸೇನಾ ಪಡೆಯ ಸಂಘದ ಗೌರವಾಧ್ಯಕ್ಷ ನವಾಬ್ ಖಾನ್, ಉಪಾಧ್ಯಕ್ಷ ಎಂಜಿ ರಮೇಶ್, ನಾಗಪ್ಪ, ಯು ನಾರಾಯಣಪ್ಪ, ಪ್ರಧಾನ ಕಾರ್ಯದರ್ಶಿ HR ವಿಜಯಕುಮಾರ್ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫೆಬ್ರವರಿ 13ರಂದು ಹಾಸನದಲ್ಲಿ ಜನತಾ ಪ್ರಣಾಳಿಕೆ ಚರ್ಚೆ, ಆಲ್ ಇಂಡಿಯಾ BSP ಹಾಗೂ ರೈತ ಸಂಘದಿಂದ ಕಾರ್ಯಕ್ರಮ. ಸಕಲೇಶಪುರದಲ್ಲಿ ಫೆಬ್ರವರಿ 15ರಂದು ಕೃಷಿ ವಸ್ತುಗಳ ಪ್ರದರ್ಶನ, ಮಾಹಿತಿ ನೀಡಿದ ಕೃಷಿ ಇಲಾಖೆ ಅಧಿಕಾರಿಗಳು.